ಪಾಸಿಟಿವ್ ಇದ್ದೀರಾ. ಏನಾಯಿತು ಸರ್ ಲೈಫಲ್ಲಿ ನಿಮ್ಮ ಒಂದು ಬಿರುಕಿದೆ, ಯಾಕೆ ಆ ಥರ ಆರಾಮಾಗಿರ್ಬೋದಿತ್ತು ನೀವು ಬೇರೆ, ಆ ಮಗ ಬೇರೆ ಕಡೆ, ಅವರು ಏನಾಯಿತು ನಿಮ್ಮ ಜೊತೆನೆ? ಅದೇ ನೀವು ಒಬ್ಬರೊಟ್ಟಿಗೆ, ಅವರು ಏನಕ್ಕೆ ಸರ್ ಅಂಥದ್ದು ಏನಾಯ್ತು ನಿಮ್ಗೆ ಹೇಳ್ಕೋಬಹುದಾ? ಸ್ವಲ್ಪ ಹೇಳ್ಬೋದು, ಯಾಕಂದರೆ ಇನ್ನೂ ಕೋರ್ಟಲ್ಲಿರೋದನ್ನ ನಾವು ಹೇಳಂಗಿಲ್ಲ. ನನಗೇನಂದರೆ ಸಾಹುಕಾರರುಗಳು ಒಪ್ಕೊಳ್ತಾ ಇದ್ರು, ಮಿನಿಸ್ಟ್ರ್ ಮಗಳು, ಡಾಕ್ಟ್ರು, ಇಂಜಿನಿಯರ್. ನಾನು ಓದಿದ್ದು BCom ಬ್ರಾಕೆಟ್ ಅಂದರೆ ಫೇಲ್ ಅಂತ, ಪಾಸ್ ಅಲ್ಲ. ಆದ್ರೂ ಪರ್ಸ್ನಾಲಿಟಿ ಅಮೀರ್ ಖಾನ್ ಥರ ಸ್ವಲ್ಪ ಇನ್ನೂ ಚೆನ್ನಾಗಿದ್ದೆ ಅವಾಗ. ಅದರಿಂದ ಎಲ್ಲ ಇಷ್ಟಪಡೋರು ಹುಡುಗಿರು. ನಾನು 150 ಹೆಣ್ಣು ನೋಡಿದ್ದು 150 ಹೆಣ್ಣು ಒಪ್ಪಿದ್ದಾರೆ, ಒಬ್ಬರು ರಿಜೆಕ್ಟ್ ಮಾಡಿಲ್ಲ. ಆದರೆ ನಾನೇನೆ ಓದಿರೋರು ಬೇಡ, ಅವರು 3 ದಿನಕ್ಕೆ ಜಗಳ ಮಾಡ್ತಾರೆ, ಕುಬ್ಬಾಡ್ತಾರೆ, ರಿಚ್ ಬೇಡ, ಹಂಗೆ ಹಿಂಗೆ ಅಂದ್ಕೊಂಡು ಕೊನೆಗೆ ನನಗೆ ಬಡವ್ರು ಬೇಕು ಅಂತ. ತುಂಬ ಬಡವರಿದ್ದರೂ ನೋಡೋಕ್ಕೆ ಚೆನ್ನಾಗಿರಬೇಕು, ತಗಿ ಬಗ್ಗೆ ನಡೀತಾರೆ ಅಂತ ನನ್ನ ಮೈಂಡ್ ಸೆಟಪ್ ಹಂಗಿತ್ತು. ನಾವೇ ಕಾಸು ಕೊಟ್ಟು ಮದುವೆ ಆಗಿ, ನಾವೇ ರಿಸೆಪ್ಷನ್, ನಾವೇ ಬಿಗ್ರೂಟ, ನಾವೇ ಎಂಗೇಜ್ಮೆಂಟ್, ನಾವು ಬರೋಕ್ಕೆ ಅವ್ರ ಬಸ್ ಚಾರ್ಜು ನಾವೇ, ನಮ್ಮ ಒಡವೆ ನಾವೇ, ಬಟ್ಟೆ ಚಪ್ಪಲಿ ಅವ್ರದ್ದೆಲ್ಲ A to Z ನಾವೇ ಮಾಡಿದ್ರು. 3 ದಿವಸಕ್ಕೆ ನಾನು ರಾಜನ ಮದುವೆ ಆಗಿದ್ದೀನಿ ಅಂತ ದುರಂಕಾರ ಸ್ಟಾರ್ಟ್ ಆಯ್ತು. ದಿನಕ್ಕೆ 40,000 ಶಾಪಿಂಗ್ ಮಾಡ್ತಾಯಿದ್ದೆ. ಬೆಳಗ್ಗೆ ಕರ್ಕೊಂಡೋದ್ರೆ ರಾತ್ರಿ ಕರ್ಕೊಬರ್ತಿದ್ದೆ. ಹಳ್ಳಿನ ದಿಲ್ಲಿ ಮಾಡಿದೆ, ಅಂದರೆ ಆ ಥರ ಸ್ಟೈಲ್ ಮಾಡಿದೆ, ಹೇರ್ ಸ್ಟೈಲಿಂದ ಹಿಡಿದು ಎಲ್ಲ ಮಾಡಿದ್ರೆ 3 ದಿವಸಕ್ಕೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಒಡೆಯಕ್ಕೆ ಬಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಮನೇಲಿ. Download ShareChat.